ಹಲೋ ಗಾಯ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ 2025-26ರ ಕೇರಳ ಸಿಲೆಬಸ್ ಕನ್ನಡ BT 7ನೇ ತರಗತಿಯ ಪೇಪರನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ಅದರ ಉತ್ತರಗಳನ್ನೆಲ್ಲ ಹೇಳಿಕೊಡುವೆನು. ಸೊ ಚಟುವಟಿಕೆ 1, ಓದುವ ಬರೆಯುವ. ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಅದರ ಪೇಪರ್ ಇರಬಹುದು, ಕ್ವಶನ್ ಪೇಪರ್. ನೀವು ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿ. ನಾನು ಪ್ರಶ್ನೆಗಳಿಗೆ ಹೋಗ್ತೇನೆ. 1ನೇ ಪ್ರಶ್ನೆ, ಯಾವ ಭಾಷೆಯ ನಾಟಕಗಳಲ್ಲಿ ಕನ್ನಡದ ಶಬ್ದಗಳನ್ನು ಬಳಸಲಾಗುತ್ತಿತ್ತು? ಈ ಪ್ರಶ್ನೆಯ ಉತ್ತರ ಮೊದಲನೇ ಪ್ಯಾರಾಗ್ರಾಫಿನಲ್ಲಿ 3ನೇ ಲೈನಲ್ಲಿದೆ. ಅಲ್ಲಿ ನೋಡಿ, ಒಂದು ಕಾಲಕ್ಕೆ ಲ್ಯಾಟಿನ್ ನಾಟಕಗಳಲ್ಲಿ ಕನ್ನಡ ಶಬ್ದಗಳನ್ನು ಬಳಸಲಾಗುತ್ತಿತ್ತಂತೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ ಹಿಂದಿ, ಬಿ ಇಂಗ್ಲಿಷ್, ಸಿ ಲ್ಯಾಟಿನ್, ಡಿ ಉರ್ದು. ಈ ಗದ್ಯ ಭಾಗದಲ್ಲಿ ಲ್ಯಾಟಿನ್ ಇರುವುದು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಲ್ಯಾಟಿನ್. ಈ ಒಂದು ಚಟುವಟಿಕೆಯಲ್ಲಿ 4 ಪ್ರಶ್ನೆಗಳಿವೆ. ಇದರಲ್ಲಿ 3 ಒನ್ ವರ್ಡ್ ಆಪ್ಷನ್ ಇರುವುದು. 4ನೆಯದು ಈ ಒಂದು ಗದ್ಯ ಭಾಗದಿಂದ ನಮಗೆ ಅರ್ಥವಾದದ್ದು ಏನು, ಅದರ ಆಶಯವನ್ನು ಬರೆಯಬೇಕು. 2ನೇ ಪ್ರಶ್ನೆ ನೋಡುವ. ವಿಮಾನ ನಿಲ್ದಾಣದಲ್ಲಿ ಕೇಳಿದ ಕೋಗಿಲೆಯ ಕಂಠವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಈ ಒಂದು ಪ್ರಶ್ನೆಯ ಉತ್ತರ ಕೂಡ ಆ ಗದ್ಯ ಭಾಗದಲ್ಲಿದೆ. ನಾನು ಆಪ್ಷನ್ ಹೇಳ್ತೇನೆ. ಆಪ್ಷನ್ ಎ ಕನ್ನಡ ಭಾಷೆಗೆ, ಆಪ್ಷನ್ ಬಿ ಬೆಂಗಳೂರಿನ ಗಾಳಿಗೆ, ಆಪ್ಷನ್ ಸಿ ಸಂಗೀತಕ್ಕೆ, ಆಪ್ಷನ್ ಡಿ ಚಲನಚಿತ್ರ ಗೀತೆಗೆ. ಸರಿಯಾದ ಉತ್ತರ ಆಪ್ಷನ್ ಎ ಕನ್ನಡ ಭಾಷೆಗೆ. 3ನೇ ಪ್ರಶ್ನೆ, ಅತ್ಯಂತ ಪುರಾತನ ಭಾಷೆಗಳೆಂದು ಕರೆಯಲ್ಪಡುವ ಭಾಷೆಗಳು ಯಾವುವು? ಈ ಪ್ರಶ್ನೆಯ ಉತ್ತರಗಳು ಕೂಡ ಗದ್ಯ ಭಾಗದಲ್ಲಿವೆ. ಆಪ್ಷನ್ ಎ ಕನ್ನಡ, ತಮಿಳು, ಇಂಗ್ಲಿಷ್. ಆಪ್ಷನ್ ಬಿ ಇಂಗ್ಲಿಷ್, ಹಿಂದಿ, ಉರ್ದು. ಆಪ್ಷನ್ ಸಿ ಸಂಸ್ಕೃತ, ತಮಿಳು, ಕನ್ನಡ. ಆಪ್ಷನ್ ಡಿ ತೆಲುಗು, ಬೆಂಗಾಲಿ, ಕನ್ನಡ. ಸರಿಯಾದ ಉತ್ತರ ಸಂಸ್ಕೃತ, ತಮಿಳ್ ಮತ್ತು ಕನ್ನಡ. ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ ಸರಿಯಾದ ಉತ್ತರ, ಸಂಸ್ಕೃತ, ತಮಿಳು ಮತ್ತು ಕನ್ನಡ. 4ನೇ ಪ್ರಶ್ನೆ, ಈ ಲೇಖನದ ಆಶಯವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಲೇಖನದಲ್ಲಿ ಕನ್ನಡ ಭಾಷೆಗೆ ಪ್ರಾಧಾನ್ಯವನ್ನು ನೀಡಲಾಗಿದೆ. ಇದರಿಂದ ಏನು ಅರ್ಥವಾಗಿದೆ ಎಂದು ನೀವು ಈ ಒಂದು ಗದ್ಯ ಭಾಗವನ್ನು ಆಸ್ವಾದಿಸಿ ಇದರ ಉತ್ತರವನ್ನು ಬರೆಯಬೇಕು. ಈ ಮೊದಲನೇ 3 ಪ್ರಶ್ನೆಗಳಿಗೆ 3 ಮಾರ್ಕ್ ಉಂಟು. 4ನೇ ಪ್ರಶ್ನೆಗೆ 2 ಮಾರ್ಕ್. 3, 2 ಜೊತೆಗೆ ಒಂದು ಆ್ಯಕ್ಟಿವಿಟಿಗೆ 5 ಮಾರ್ಕ್ ಆಯಿತು. ಇನ್ನು 2ನೇ ಆ್ಯಕ್ಟಿವಿಟಿ ನೋಡುವ. ಚಟುವಟಿಕೆ 2, ವರ್ಣನೆ ಬರೆಯುವ. ಕನ್ನಡಿಗರ ತಾಯಿ ಪದ್ಯ ಭಾಗದಲ್ಲಿ ಕವಿ ಗೋವಿಂದ ಪೈಗಳು ಕನ್ನಡ ನಾಡಿನ ಭೌಗೋಳಿಕ ಸೌಂದರ್ಯ, ಹಳ್ಳಿನ ಮರ, ಗಿಡ, ಕಾಡು, ಶಿಲ್ಪಕಲೆ, ವಿವಿಧ ಸಮಾಜ ಸುಧಾರಕರು, ಕವಿಶ್ರೇಷ್ಠರು ಮೊದಲಾದ ವಿಷಯಗಳ ಬಗ್ಗೆ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಈ ಪದ್ಯಭಾಗದ ಆಶಯದ ಹಿನ್ನೆಲೆಯಲ್ಲಿ ನೀವು ಸಂದರ್ಶಿಸಿದ ಯಾವುದಾದರೂ ಪ್ರವಾಸಿ ತಾಣದ ಹಿನ್ನೆಲೆ ಮತ್ತು ಸೌಂದರ್ಯವನ್ನು ಕುರಿತು ವರ್ಣಿಸಿ ಬರೆಯಿರಿ. ನಿಮಗೆ ಗೊತ್ತಿರಬಹುದು, ಕನ್ನಡಿಗರ ತಾಯಿ ಎಂಬ ಪದ್ಯ ನಮ್ಮ ಮೊದಲನೇ ಪಾಠ ಆಗಿದೆ. ಅದರ ಹಿನ್ನೆಲೆಯಲ್ಲಿ ನೀವು ಹೋದ ಯಾವುದಾದರೂ ಕರ್ನಾಟಕ ರಾಜ್ಯದ ಒಂದು ಪ್ರವಾಸಿ ತಾಣದ ಸೌಂದರ್ಯವನ್ನು ವರ್ಣಿಸಿ ಗದ್ಯ ಭಾಗದ ಹಾಗೆ ಬರೀಬೇಕು. ಇದಕ್ಕೆ 4 ಮಾರ್ಕ್ ಇದೆ. 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಜನ್ಮದಾತೆ ಪದಕ್ಕೆ ಸಮಾನವಲ್ಲದ ಪದ ಯಾವುದು? ಆಪ್ಷನ್ ಎ ಮಾತೆ, ಆಪ್ಷನ್ ಬಿ ಅಬ್ಬೆ, ಆಪ್ಷನ್ ಸಿ ಜನನಿ, ಆಪ್ಷನ್ ಡಿ ಸುತ. ಸರಿಯಾದ ಉತ್ತರ ಆಪ್ಷನ್ ಡಿ ಸುತ. 3ನೇ ಆ್ಯಕ್ಟಿವಿಟಿ ನೋಡುವ. ಆಶಯ ಬರೆಯುವ. ಕನ್ನಡಿಗರ ತಾಯಿ ಪದ್ಯಕ್ಕೆ ಪೂರಕವಾದ ಆಶಯವಿರುವ ಕವಿ ಕುವೆಂಪು ರವರ ಪದ್ಯವನ್ನು ಕೆಳಗೆ ನೀಡಲಾಗಿದೆ. ಇದರ ಆಶಯವನ್ನು ಬರೆಯಿರಿ. ಇಲ್ಲಿ ಒಂದು
ಕುವೆಂಪು ಅವರು ರಚಿಸಿದ ಪದ್ಯವನ್ನು ಕೊಡಲಾಗಿದೆ, ಬಾರಿಸು ಕನ್ನಡ ದಿಂಡಿಮವ. ಈ ಒಂದು ಪದ್ಯವನ್ನು ನೀವು ಆಸ್ವಾದಿಸಿ ಅದರ ಆಶಯವನ್ನು ಬರೆಯಬೇಕು. ಈ ಪದ್ಯದಲ್ಲಿ ಮೇನ್ ಟಾಪಿಕ್ ಯಾವುದು, ಯಾವುದಕ್ಕೆ ಪ್ರಾಧಾನ್ಯವನ್ನು ನೀಡಲಾಗಿದೆ, ಕವಿ ಏನನ್ನು ಹೇಳುತ್ತಾರೆ, ಅದನ್ನೆಲ್ಲ ನೀವು ಆಶಯದ ಹಾಗೆ ಬರಿಬೇಕು. ಎರಡನೇ ಪ್ರಶ್ನೆ, ನೀರಿನಾಶ್ರಯ ಎಂಬ ಪದವನ್ನು ಈ ರೀತಿಯಾಗಿ ವಿಂಗಡಿಸಬಹುದು. ಇಲ್ಲಿ 4 ಆಪ್ಷನ್ಗಳಿವೆ. ಇದರಲ್ಲಿ ಯಾವುದು ಸರಿ ಎಂದು ನಾವು ಕಂಡುಹಿಡಿಯಬೇಕು. ಆಪ್ಷನ್ ಎ ನೀರಿನ ಪ್ಲಸ್ ಶ್ರಯ, ಅದು ತಪ್ಪು. ಆಪ್ಷನ್ ಬಿ ನೀರಿನ ಪ್ಲಸ್ ಆಶ್ರಯ. ಆಪ್ಷನ್ ಸಿ ನೀರಿನ ಪ್ಲಸ್ ಶ್ರಯ, ಅದು ಕೂಡ ತಪ್ಪು. ಆಪ್ಷನ್ ಡಿ ನೀರು ಪ್ಲಸ್ ಆಶ್ರಯ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನ ಆಶ್ರಯ.